ಅಲ್ಲ ಒಳಗಡೆ ಜಾಗ ಇಲ್ವೇನೋ ಅನ್ನಂಗೆ ಇಲ್ಲೇ ಮಲ್ಕೊಂಡ್ಬಿಟ್ರು. ಛೇ, ನವೀನ್ ನವೀನ್, ಏಯ್ ನವೀನ್ ಎದ್ದೋಳ, ಒಳಗಡೆ ಮಲ್ಕೊಳ್ಳುವಂತೆ. ಕಿರಣ್ ಕಿರಣ್, ಇವಾಗ ಯಾರು ಎದ್ದೋಳಲ್ಲ ಅಂತ ಕಾಣಿಸುತ್ತೆ. ಮಧು, ನೀನು ಯಾಕೆ ನಿದ್ದೆ ಮಾಡಿಲ್ಲ? ಅದು ಜೈ, ನಿದ್ದೆ ಬರಲಿಲ್ಲ, ಹಾಗೆ ಸುಮ್ಮನೆ ಕೂತ್ಕೊಂಡೆ. ಯಾಕೋ ಕೆಲಸದೇನಾದರೂ ಟೆನ್ಷನಾ? ಹಾಂ ಮಗ, ಬೆಳಗ್ಗೆ 4 ಗಂಟೆಗೆ ಹೋಗಬೇಕು ನಾನು. ಸರಿ, ಒಳಗಡೆ ಬಂದು ಮಲ್ಕೋಬಾ, ಮತ್ತೆ ತುಂಬ ಚಳಿ ಇದೆ ಕಣೋ ಇಲ್ಲಿ. ಪರವಾಗಿಲ್ಲ ಅಜ್ಜಿ, ನೀನು ಯಾಕೆ ನಿದ್ದೆ ಮಾಡಿಲ್ವಾ? ಇಲ್ಲೋ ಕಣೋ, ಮಲ್ಕೊಂಡು ನಿದ್ದೆ ಮಾಡ್ತಿದ್ದೆ. ಸರಿ, ಏನು ಮಾಡ್ತಾ ಇದ್ದಾರೆ ನೋಡೋಣ ಅಂತ ಬಂದೆ. ಜಸ್ಟ್ ಇವಾಗ ಒಂದು ಹಾಫ್ ಆನ್ ಅವರ್ ಆಯ್ತು ಅಷ್ಟು ಮಲ್ಕೊಂಡು ಇವರು. ಸರಿ, ನೀನು ಇಲ್ಲೇ ಮಲ್ಗ್ತೀಯಾ? ಜೈ, ಆವಾಗಲೇ 3 ಗಂಟೆ ಆಗಿದೆ, ಇನ್ನು 1 ಅವರ್ ಇದೆ ಅಷ್ಟೇ. ಇನ್ನೇನು ನಾನು ಹೊರಡ್ತೀನಿ. ಸರಿ ಮಗ, ನಿನ್ನಿಷ್ಟ. ಸರಿ ಮಗ, ಗುಡ್ ನೈಟ್. ಹಾಂ ಜೈ, ಗುಡ್ ನೈಟ್. ಅಪ್ಪ ಜಯಕುಮಾರ, ಬನ್ನಿ ಅಜ್ಜಿ. ಯಾಕಪ್ಪ ಇನ್ನ ಮನೆ ಕಡಿಲ್ಲ? ಎಷ್ಟು ನಿದ್ದೆ ಬರ್ಲಿಲ್ವೇ? ನಂದು ಬಿಡಜ್ಜಿ, ನೀನು ಯಾಕಜ್ಜಿ ಇಷ್ಟೊತ್ತಲ್ಲಿ ಹಿಂಗೆ ಓಡಾಡ್ತಾ ಇದೆಯಾ ನಿದ್ದೆ ಮಾಡ್ದಂಗೆ? ಏನಿಲ್ಲ ಕಣಪ್ಪ, ನೀರು ಕುಡಿಯೋಣ ಅಂತ ಎದ್ದು ಬಂದೆ. ರೂಮ್ನಾಗ ಲೈಟ್ ಉರಿತಿತ್ತಲ್ಲ, ಅದಕ್ಕೆ ಬಂದೆ. ಹಾಂ ಅಜ್ಜಿ, ಸ್ವಲ್ಪ ಕೆಲಸ ಇತ್ತಲ್ವಾ, ಹಂಗಾಗಿ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಊರಿಗೆ ಹೋದ್ರೆ ಇದು ಪೆಂಡಿಂಗ್ ಆಗ್ಬಿಡುತ್ತೆ. ಅಲ್ಲ, ಅಲ್ಲಿ ಹೋದ್ರೂ ಮಾಡ್ಕೋಬೋದಲ್ವಾ? ನಿದ್ದೆ ಮಾಡ್ಬೇಕಪ್ಪ ಯಾ ಟೈಮಿಗೆ ಸರಿಯಾಗಿ, ಮನೆ ಕೈ ಎತ್ತಿಕ್ಬಿಟ್ಟು. ಅಯ್ಯೋ ಅಜ್ಜಿ, ಶೋಭಾ ಊರಲ್ಲಿ ನೆಟ್ವರ್ಕೇ ಸಿಗಲ್ಲ ಅಜ್ಜಿ. ಹಂಗಂತ ಹೇಳಿ ಹಿಂಗೆ ಸರ್ವತ್ ನಾನು ನೀನು ಕೆಲಸ ಮಾಡ್ಕೊಂಡು ಕುಕ್ಕಟ್ರೆ ನಿದ್ದೆ ಇಟ್ಕೊಂಡು ಹೆಂಗಪ್ಪ? ಪರವಾಗಿಲ್ಲ ಬಿಡಜ್ಜಿ, ಒಂದಿನ ನಿದ್ದೆಗೆಟ್ರೆ ಏನೂ ಆಗಲ್ಲ. ನೀವು ಹೋಗಿ ಮಲ್ಕೊಳ್ಳಿ, ಟೈಮ್ ಆಗಿದೆ. ಸರಿ ಕಣಪ್ಪಯ್ಯ, ಊರಿಗೆ ಹೋಗ್ತಾ ಇದೀಯಾ? ಹುಷಾರು. ಯಾಕಜ್ಜಿ, ನೀನು ಬರಲ್ವಾ? ನಾವಿನ್ನೇನಕ್ಕೆ ಹೋಗಪ್ಪ, ಯಾರು ಬರೋದೇನಿಲ್ಲ, ನೀನೇ ಹೋಗು. ಹೋದ್ರೆ ಇನ್ನೊಂದು ವಾರ ಇರ್ಸ್ಕೊಂತಾರೆ, ಅವ್ರು ಕಳ್ಸಲೇನಿಲ್ಲ. ಬಿರಿನಾ ಕರ್ಕ ಬರೋ ದಿವಸ ಬರ್ತೀನಿ ನಾನು. ಪರವಾಗಿಲ್ಲ ಅಜ್ಜಿ, ವಾರ ಅಲ್ದಿದ್ರೆ 15 ದಿವಸನೇ ಇರು, ಯಾರು ಬೇಡ ಅಂತಾರೆ. ಇಲ್ಲಿದ್ದು ನೀನು ಮಾಡೋ ಕೆಲಸ ಆದರೂ ಏನಿದೆ, ಬನ್ನಿ ಅಲ್ಲಿ ಆರಾಮಾಗಿರಿ ನನ್ನ ಜೊತೆ. ಹಂಗಲ್ಲ ಕಣಪ್ಪಯ್ಯ, ಇಲ್ಲಿಗೆ ನಿಮ್ಮ ಅಮ್ಮರ ಅತ್ತಿಗೆ ಬೇರೆ ಬಂದು ಸೇರ್ಕೊಂಡ್ಬಿಟ್ಟವಳೆ. ಹೆಂಗಾರ ಮಾಡಿ ಅವಳನ್ನ ಮನೆಯಿಂದ ಆಚೆಕಾಕ್ಬೇಕು ಮೊದಲು. ಹಂಗಾಗಿ ನಾನು ಬರೋಕ್ಕಾಗಲ್ಲ, ನೀನು ಹೋಗ್ಬಿಟ್ಟು ಬಾ, ಒಳ್ಳೇದಾಗ್ಲಿ. ನಿನ್ನ ಟೆನ್ಷನ್ ಏನು ಅನ್ನೋದು ನನಗೆ ಗೊತ್ತು ಅಜ್ಜಿ. ಏನು ಮಾಡೋದು, ಮದುವೆ ಮನೇಲಿ ಮಾತಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ. ಅಲ್ವಲ್ಲ, ಇವಳು ಬಂದು ಸೇರ್ಕೊಂಡಿರೋದೇ ಇವಳು ಕಾಟನೇ ನಮ್ಮ ಕೈ ತಡೆಯೋಕ್ಕಾಗ್ತಿಲ್ಲ. ಇನ್ನು ಮಗಳು ಬೇರೆ ಬಂದು ಇಲ್ಲೇ ಸೇರ್ಕೊಂತಾಳಂತೆ. ಇವ್ರದ್ದು ಏನ ನಮಗೆ ಒಂದೊಂದು ಅಲ್ವಲ್ಲ ಅಪ್ಪಯ್ಯ? ಏನಜ್ಜಿ ನೀನು ಹೇಳ್ತಾ ಇರೋದು? ಅವಳು ನಮ್ಮ ಮನೆಯಿಂದ ಆಚೆ ಹಾಕಿದ್ದೀನಿ, ಮತ್ತೆ ಬಂದು ಇಲ್ಲೇ ಸೇರ್ಕೊಂತಾಳಂತ? ಅಯ್ಯೋ, ರಾತ್ರಿ ಅದೇ ಕಣಪ್ಪಯ್ಯ ಜಗಳ. ಏನು ಮಾಡೋದು, ನಿಮ್ಮ ಅಪ್ಪಯ್ಯ ಇವ್ರ ನೆಂಟ್ರೆಲ್ಲ ಊರಿಗೆ ಹೋಗ್ಲಿ ಅಂತ ಸುಮ್ಕೆ ಅವನೇ. ನಿಮ್ಮ ಅಮ್ಮನ ಏನು ಮಾಡ್ತಾನೋ ಗೊತ್ತಿಲ್ಲ, ಮನೆಯಿಂದ ಆಚೆಕಾಗ್ತೀನಿ ಅಂತಾನೆ ಹೇಳೋ ನೆನ್ನೆನೆ. ಅಮ್ಮ ಯಾಕಜ್ಜಿ ಮನೆಗೆ ಹೋಗ್ಬೇಕು? ನಮ್ಗೆ ಆಗ್ದಿರೋರು ಈ ಮನೆಗೆ ಬಂದು ಸೇರ್ಕೊಂಡಿದ್ದಾರಲ್ಲ, ಅವ್ರನ್ನ ಮನೆಯಿಂದ ಆಚೆ ಹಾಕಬೇಕು. ಅದನ್ನೇ ಅಲ್ವೇನ ನಾನು ಹೇಳ್ತಾ ಇರೋದು. ಅವರಿಂದ ಅರ್ಧ ನಿಮ್ಮ ಅಮ್ಮ ಕೆಟ್ಟೋಗ್ತಾಳೆ. ಊರವಷ್ಟನ ಒಳ್ಳೆ ಬುದ್ಧಿನೇ ಇಲ್ವಾ ಅವಳಿಗೆ? ನೀನೇನು ಟೆನ್ಷನ್ ಮಾಡ್ಕೊಬೇಡ ಅಜ್ಜಿ, ನಾನು ಅಮ್ಮನ ಹತ್ರ ಮಾತಾಡ್ತೀನಿ, ನೀವು ಆರಾಮಾಗಿರಿ. ನೀನೇನು ಹೇಳಿದ್ರು ಅವಳು ಏನು ಕೇಳೋ ಅಂತ ಮನಸ್ಥಿತಿಲಿ ಇಲ್ಲ ಅವಳು. ಅವಳು ಇವಾಗ ಏನು ಬೇಕಾಗಿರೋದು, ತವ್ರ ಮನೆಯವ್ರು ಬೇಕು ಬೇಕು ಅಂತ ಆಟ ಹಿಡ್ಕೊಂಡು ಕೂಕೊಂಡವಳು ಅಷ್ಟೇ. ಏನು ಮಾಡೋದು ಅಜ್ಜಿ, ಏನಾದರೂ ಹೆಚ್ಚಾಗಿ ಮಾತಾಡಿದ್ರೆ ಅಮ್ಮನ ಮನಸ್ಸಿಗೆ ನೋವಾಗುತ್ತಲ್ವಾ ಅಂತ ನಾನು ಸುಮ್ಮನೆ ಇದ್ದೀನಿ. ನಾವು ಅದನ್ನೇ ಎಷ್ಟೊತ್ತು ಸಹಿಸ್ಕೊಳ್ಳೋಣ ಜಯ, ಹೇಳು. ಇವ್ರು ಇವಾಗ ಬಂದವರು ಸುಮ್ಮನೆ ಏನಾನ ಇವಾಗ ಬಂದರೆ ಹೆಣ್ಮಕ್ಳಿಗೆ ಏನಾನ ತೊಂದರೆ ಕೊಡ್ತಾರೆ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ಶೋಭಂಗೆ ಯಾಕೆ ತೊಂದರೆ ಕೊಡ್ತಾರೆ? ಅವಳಿಗೆ ಏನಾದರೂ ತೊಂದರೆ ಕೊಟ್ಟರೆ ನಾನು ಸುಮ್ಮನೆ ಇರಲ್ಲ. ನೋಡಪ್ಪಯ್ಯ, ಅವ್ರು ಬಂದು ಇಲ್ಲಿ ತೊಂದರೆ ಕೊಡ್ತಾರೆ ಬಿಡ್ತಾರೆ ಅದಲ್ಲ ನನ್ನ ಪ್ರಶ್ನೆ. ಈಗೇನ ಬಂದ್ರೆ ಕೆಲಸ ಮುಗಿಸ್ಕೊಂಡು ಅವ್ರ ಮನ್ಗೆ ಅವ್ರು ಹೋಗ್ತಿರ್ಬೇಕು. ಏನೋ ಒಂದಿನ 2 ದಿನ ಇದ್ಬಿಟ್ಟು ಅದು ಬಿಟ್ಬಿಟ್ಟು ಇಲ್ಲೇ ಜಾಂಡ ಹುಡ್ಕೊಂಡು ಕೂರ್ಕೊಂತೀನಿ ಅದು ಇದು ಅಂತೇಳಿ ನಮಗೆ ಆವಾಜ್ ಹಾಕಿದ್ರೆ ಯಾರು ಕೇಳ್ತಾರೆ ಹೇಳು? ನಿನಗೆ ಆವಾಜ್ ಹಾಕಕ್ಕೆ ಬರ್ತಾರಾ? ಆ ಥರ ಎಲ್ಲ ಮಾಡಿದ್ರೆ ನಾನು ಮನುಷ್ಯನೇ ಆಗಿರಲ್ಲ ಆಮೇಲೆ ಅಷ್ಟೇ. ಹೇಳಿದ್ದೇನ ರಾತ್ರಿ? ಏನು ಹೇಳ್ತಾಳೆ ಅವ್ರ ಅದಕ್ಕೆ ಹೇಳು. ನೀವು ಮನೆಯಿಂದ ಆಚೆಕಾಕಿದ್ರೆ ಹೋಗೋಕ್ಕಲ್ಲ ನಾನು ಬಂದಿರೋದು. ನನಗೆ ಇಷ್ಟ ಬಂದಂಗೆ ಬರ್ತೀನಿ, ಇಷ್ಟ ಬಂದಾಗ ಹೋಗ್ತೀನಿ. ಮಗಳನ್ನ ಕೊಟ್ಟಿದ್ದೀನಿ ಅನ್ನೋ ಅಹಂಕಾರ ತೋರಿಸ್ತಾವಳು ನನ್ನ ಹತ್ರ. ಇಷ್ಟೊಂದೆಲ್ಲ ಮಾತಾಡಿದ್ರು ಅವರು? ಹೂನಪ್ಪಯ್ಯ, ನಿಮ್ಮ ಅಪ್ಪನ ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡು ಅವನೇ ನೆಂಟರೆಲ್ಲ ಊರಿಗೆ ಹೋಗ್ಲಿ, ಆಮೇಲೆ ಇವ್ರಿಗೊಂದು ಗತಿ ಕಾಣಿಸ್ತೀನಿ ಅಂತ. ಇಷ್ಟೊಂದೆಲ್ಲ ಮಾತಾಡೋರು ಅಂದರೆ ಅವ್ರನ್ನ ಮನೇಲೇ ಇರಿಸ್ಕೊಂಬಾರ್ದು ಅಜ್ಜಿ, ನಾಳೆನೇ ಅವ್ರನ್ನ ಮನೆಯಿಂದ ಆಚೆಕಾಕ್ಬೇಕು. ಬೇಡ ಸುಮ್ಕಿರಪ್ಪಯ್ಯ, ನಾನೇನು ಕೇಳ್ಬತ್ತಾ ಇಲ್ಲ. ಇದಕ್ಕೇನೆ ನೀನು ಆರಾಮಾಗಿ ಶೋಭನ್ ಜೊತೆಗೆ ಊರಿಗೆ ಹೋಗು. ಇಲ್ಲೇನಿದ್ರು ನಿಮ್ಮ ಅಪ್ಪ ನೋಡ್ಕೊಂತಾನೆ. ಅಲ್ಲ, ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ ನಮ್ಮನೆ ಸಮಸ್ಯೆಗಳು ನಮ್ಮಲ್ಲೇ ಇರಬೇಕು ಕಣಪ್ಪಯ್ಯ. ಈಗ ಬಂದಿರೋ ನೆಂಟರೆದ್ರಿಗೆಲ್ಲ ನಾವೇನ ಮಾತಾಡೋಕೆ ಹೋದ್ರೆ ತಪ್ಪಾಗಿ ಹೋಗ್ತತೆ. ಇದಕ್ಕೆ ಅಜ್ಜಿ ನಾನು ಅವ್ರನ್ನ ಇಲ್ಲಿಗೆ ಬಿಟ್ಕೊಳ್ಳಲ್ಲ. ಈ ಅಹಂಕಾರ ತೋರಿಸ್ತಾರಲ್ಲ ನನ್ನ ಹತ್ರ, ಅದಕ್ಕೆ ಅವ್ರನ್ನ ನನ್ನ ಮನೆಗೆ ಬಿಟ್ಕೊಳ್ಳಲ್ಲ ನಾನು. ಇಷ್ಟು ದಿನ ಏನು ಕೇಳು ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದು. ನೀನೇ ಅಲ್ಲ ಕಣವ, ನಿಮ್ಮ ಅಪ್ಪನೂ ಅಷ್ಟೇ. ಅವಳನ್ನ ಕಟ್ಕೊಂಡಾಗಿಂದನೂ ಏನೋ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಇದ್ದ. ಈಗೇನ ನೀನು ಮದುವೆಯಿಂದ ಬಂದು ತಗ್ಲಾಕೊಂಡವ್ರು ನೋಡು. ಇರಲಿ, ನಾನು ಊರಿಗೆ ಹೋಗಿ ಬರಲಿ, ಆಮೇಲೆ ಇವ್ರಿಗೆಲ್ಲ ಒಂದು ಗತಿ ಕಾಣಿಸ್ತೀನಿ. ಸರಿ ಕಣಪ್ಪಯ್ಯ, ನಿನ್ಗೊಂದು ಮಾತು ಹೇಳ್ಬೇಕಾಗಿತ್ತು, ಹೇಳಿದ್ದೀನಿ. ನಿನ್ನ ಮನೆಕ ಎತ್ತಿಕ್ಬಿಟ್ಟು ಕೆಲಸ ಆಮೇಲೆ ಮಾಡ್ಕೊಂಡ್ರಾಗ್ತತೆ. ಸರಿ, ನೀನು ಹೊರಡಜ್ಜಿ, ಹೋಗಿ ಮಲ್ಕೊ. ನೀನು ಜಾಸ್ತಿ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ. ಏನಿದ್ರು ನಾನು ನೋಡ್ಕೊತೀನಿ. ಅವ್ರು ಏನು ಮಾಡ್ಕೊಳಕ್ಕಾಗಲ್ಲ, ಗೊತ್ತಾಯ್ತಾ? ಏನು ಮಾಡೋಕ್ಕಾಗಲ್ಲ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಸರಿ ಕಣಪ್ಪಯ್ಯ.
ಇಷ್ಟಪಡ್ತಾ ಇದೀಯ ಅಂತ. ಆದರೆ ನಾನು ಏನು ಮಾಡಲಿ, ನಮ್ಮ ಮನೆ ಪರಿಸ್ಥಿತಿ ನಿನಗೆ ಗೊತ್ತಲ್ವಾ? ಏನೇ ಆದರೂ ಸರಿ, ನನ್ನ ಮನಸ್ಸಲ್ಲಿ ಮದುವೆ ಇದ್ದಾನೆ ಅಂತ ನಾನು ಯಾವತ್ತೂ ಅವನ ಹತ್ರ ತೋರಿಸ್ಕೊಬಾರದು. ಯಾಕಂದರೆ ಅಣ್ಣ ಅವನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದಾನೆ. ಅವರಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ ಬೇರೆ. ಸುಮ್ಮನೆ ನನ್ನಿಂದ ಅವ್ರ ಫ್ರೆಂಡ್ಶಿಪ್ ಹಾಳಾಗೋದು ಬೇಡ. ಐ ಮಿಸ್ ಯು ಮಧು. ನನ್ನ ಮನಸ್ಸು ತುಂಬ ನೀನೇ ಇದೆಯಾ. ನಾನೇನು ತುಂಬ ಇಷ್ಟಪಡ್ತಾ ಇದ್ದೀನಿ. ಆದರೆ ಏನು ಮಾಡಲಿ, ಮನೆ ಪರಿಸ್ಥಿತಿ. ನಾನು ನಿನ್ನ ಹತ್ರ ಹೇಳ್ಕೊಳಕ್ಕೂ ಆಗಲ್ಲ. ನಾನು ಕ್ಷಮಿಸ್ಬಿಡು ಮಧು. ಆದರೆ ಇಷ್ಟು ಸುಲಭವಾಗಿ ಮಧು ನನ್ನ ಜೊತೆ ಮಾತಾಡದೇ ಇರಲ್ಲ. ಏನು ಮಾಡಲಿ ನಾನಿವಾಗ? ಐಶು, ನಾನು ಓಡುತ್ತಾ ಇದ್ದೀನಿ. ಪ್ಲೀಸ್ ಒಂದೇ ಒಂದ್ಸರಿ ನನ್ನ ಮುಖ ನೋಡು ಐಶು. ಪ್ಲೀಸ್ ಐಶು. ಐಶು, ನಾನು ಇನ್ನೊಂದು ತುಂಬ ಇಷ್ಟಪಡ್ತಿದ್ದೀನಿ. ಹೇಗೆ ನಿನ್ನ ಹತ್ರ ಅದನ್ನು ಹೇಳ್ಕೊಳ್ಳೋದು ಐಶು? ಪ್ಲೀಸ್ ಐಶು, ನನ್ನನ್ನು ಅರ್ಥ ಮಾಡ್ಕೊ. ಬಾಯ್ ಐಶು, ಗುಡ್ ನೈಟ್. ಮಧು, ನೋಡ್ರಮ್ಮ, ಲಕ್ಷ್ಮಿ ಮನೆಗೆ ಬಂದಿದ್ದೀವಿ, ವೀಣಮ್ಮನ ಮನೆಗೆ ಬಂದಿದ್ದೀವಿ ಅಂತ ನಾಚಿಕೆ ಪಟ್ಕೋಬೇಡ್ರಿ. ಹೊಟ್ಟೆ ತುಂಬ ಊಟ ಮಾಡ್ರಿ. ಅಯ್ಯೋ, ನಾಚಿಕೆನಾ ಆಂಟಿ? ಊಟ ಮಾಡೋದ್ರಲ್ಲೆಲ್ಲ ನಾವು ನಾಚಿಕೆನೇ ಪಟ್ಕೊಳ್ಳಲ್ಲ. ನಾವಾಗೆ ಬಾಯಿ ಬಿಟ್ಟು ಕೇಳಿ ಹಾಕ್ಸ್ಕೊಂಡು ಊಟ ಮಾಡ್ತೀವಿ. ಸಂತೋಷ ಕಣಮ್ಮ. ಹಿಂಗೆ ಊಟ ಮಾಡೋರನ್ನ ಕಂಡ್ರೆ ಭಾಳ ಇಷ್ಟ ನನಗೆ. ಹೊಟ್ಟೆ ತುಂಬ ಊಟ ಮಾಡ್ರಿ, ನಿಮಗೋಸ್ಕರನೇ ಎಲ್ಲ ಅಡುಗೆ ಮಾಡಿರೋದು. ಆಂಟಿ ಪ್ಲೀಸ್, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದಲ್ವಾ? ಇಲ್ಲ ಇಲ್ಲ, ಮೊದಲು ನೀವು ಊಟ ಮಾಡ್ರಿ. ಇನ್ನು ನಮ್ಮ ಮನೆಯವರೆಲ್ಲ ಬರ್ತಾರೆ, ಅವ್ರಿಗೆಲ್ಲ ಊಟಕ್ಕೆ ಬಡಿಸಿ ಆಮೇಲೆ ಊಟ ಮಾಡ್ತೀವಿ. ಲಕ್ಷ್ಮಿ ಅಕ್ಕ, ನೀನು ಬಾ ಕೂತ್ಕೋ. ಇರ್ಲಿ, ನೀನು ಊಟ ಮಾಡು ಜಾನಕಿ, ನಾನು ಊಟ ಮಾಡ್ತೀನಿ. ಬಾ ಲಕ್ಷ್ಮಿ, ಕೂತ್ಕೋ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದಲ್ಲ. ಲಕ್ಷ್ಮಿ, ನೀನು ಕೂತ್ಕೊಂಡು ಊಟ ಮಾಡಮ್ಮ. ನಾನು ಬಡಿಸ್ತೀನಿ, ನೀನು ಕೂತ್ಕೋ. ಅವ್ರು ಅಷ್ಟೊಂದು ಕೇಳ್ಕೊಂತವ್ರೆ. ಇರ್ಲಿ ಬಿಡಮ್ಮ, ಅವರೆಲ್ಲ ಊಟ ಮಾಡಲಿ, ನಾನು ಬಡಿಸ್ತೀನಿ. ನೀವು ಒಳಗೆ ಏನಾದ್ರು ಕೆಲಸ ನೋಡ್ಕೊಳ್ರಿ. ಲಕ್ಷ್ಮಿ ಅಕ್ಕ, ಇನ್ನು ಯಾವಾಗ ಊರಿಗೆ ಹೋಗೋದು? ಯಾಕಮ್ಮ ಅಷ್ಟೊಂದು ಅರ್ಜೆಂಟೆ? ಹೋಗಿವ್ರಂತ ಇರ್ರಿ, ಇನ್ನು ನಾಳೆ ಹೆಣ್ಣು ಗಂಡು ಬರ್ತಾವ್ರೆ. ಅದೇ ಅಕ್ಕ ನಾನು ಕೇಳ್ತಾ ಇದ್ದೀನಿ, ನಾಳೆ ಇದ್ದು ಹೋಗೋಣ ಅಂತ. ಹೆಣ್ಣು ಗಂಡೆಲ್ಲ ಬರ್ತಾರಲ್ವಾ, ಸೊ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳ್ತಾ ಇದ್ದೀನಿ. ಇನ್ನು ಈಗಲೇ ಲಕ್ಷ್ಮಿ ಕಳ್ಸಲ್ಲಿ ಹೇಳು. ಇನ್ನೂ ಒಂದು 4-5 ದಿವಸ ಆತತ್ತೆ ಲಕ್ಷ್ಮಿ ಹೋಗೋದು. ಹೇಳಕ್ಕಾಗಲ್ಲ, ಇನ್ನು 4-5 ದಿವಸ ಆದರೂ ಆಯಿತು, ವಾರ ಆದರೂ ಆಯಿತು. ಇಲ್ಲಿ ಹೇಳು ಲಕ್ಷ್ಮಿ, ಹೆಣ್ಣು ಗಂಡು ಬತ್ತಿದಂಗಲೇನೆ ಕುಂಡ್ರಿಸಿ ಅಷ್ಟೇ ಆಗ್ತಾರೆ. ಅದಾದ್ಮೇಲೆ ಹೋಗ್ತೀರಾ ನಾವು ಊರ್ ಕಡೆಗೆ. ಅದ್ಯಾಕೆ ಅಮ್ಮಯ್ಯ ಲಕ್ಷ್ಮಿ ಹಿಂಗಾಡ್ತಿ? ಸುಮ್ಕಿರು, ಹೋಗಿವಂತೆ. ಇನ್ನು ಹೋದ್ರೆ ಇನ್ನು ಯಾವಾಗಲೂ ಬರೋದು ನೀನು? ಹಾಗಾದರೆ ನಾವು ಫಂಕ್ಷನ್ ಮುಗಿಸ್ಕೊಂಡು ಹೋಗ್ತೀವಿ. ಜಾನು ಮತ್ತು ಲಕ್ಷ್ಮಿ ಇದ್ಬಿಟ್ಟು ಬರಲಿ. ಅಯ್ಯ, ನಿಮ್ಮನ್ನ ಯಾರನ್ನ ತೊಳ್ತಾವ್ರೆ ನಮ್ಮ? ಹೋಗ್ರಿ ಹೋಗ್ರಿ ಅಂತ ಇರ್ರಿ ನೀವು ಒಂದು ವಾರ. ಏನು ಬೇಜಾರಿಲ್ಲ ನಮಗೆ, ಇದ್ಬಿಟ್ಟೆ ಹೋಗ್ರಿ. ಸರಿ ಆಯ್ತಮ್ಮ, ನೋಡೋಣ. ಆಮೇಲೆ ಲಕ್ಷ್ಮಿ ಅಕ್ಕ, ನಾಳೆ ಅಡುಗೆ ಏನು ಮಾಡಬೇಕು? ಹೆಣ್ಣು ಗಂಡೆಲ್ಲ ಬರ್ತಿದ್ದಾರಲ್ಲ, ಆಮೇಲೆ ನೀವೇನು ತಲೆ ಕೆಡ್ಸ್ಕೊಬೇಡ್ರಮ್ಮ. ಹೆಣ್ಣು ಗಂಡು ಗೊತ್ತಾವ್ರೆ, ಎಲ್ಲರೂ ಸೇರ್ಕೊಂಡು ಮಾಡೋಣ. ಇಲ್ಲ ಯಾರನ್ನ ಒಬ್ಬರನ್ನ ಅಡುಗೆ ಮಾಡಕ್ಕೆ ಇಕ್ಕಿರ ಆಗ್ತತೆ. ಸ್ಯಾನೆ ಜನ ಏನು ಬರೋಲ್ವೇನೆ ಹೇಳಮ್ಮ? ಬರೀ ಗಂಡು ಅವ್ರ ಜೊತೆಗೆ ಒಂದಿಬ್ರು ಬರ್ಬೋದೇನೋ ಅಷ್ಟೇ. ಇನ್ನು ನಾವೇ ಅಲ್ವೇ? ಹೂ ಕಣಮ್ಮ, ಒಂದು 20 ಜನಕ್ಕೆ ಊಟ ಅಷ್ಟೇ. ಇವಾಗ ಇನ್ನು ಯಾರಿಗೂ ಇಲ್ಲಿ ಎಲ್ಲ ಮುಗ್ದೈತಲ್ಲ, ನಮ್ಮೂರಿಗಷ್ಟೇ. ಮತ್ತು ಮಾಡ್ಬೋದು ಹೇಳ್ರಿ, ನಾವೇ ಎಲ್ಲ ಮಾಡ್ಕೊಂಬನ. ಜಾನಕಿ, ರೊಟ್ಟಿ ಅವೇ, ಇನ್ನು ಅನ್ನ ಸಾರು ಐತೆ ನೋಡ್ರಿ. ಚಟ್ನಿ ಐತೆ, ಹಾಕ್ಸ್ಕೊಳ್ರಿ. ಆಯ್ತಕ್ಕ. ರೊಟ್ಟಿ ಮಾತ್ರ ತುಂಬ ಚೆನ್ನಾಗಿದೆ. ಆಹಾ, ಬಿಸಿ ಬಿಸಿ ರೊಟ್ಟಿ ಏನು ಸಖತ್ತಾಗೈದೆ ಅಂತೀರಾ? ವಸಂತಿ ಅಕ್ಕ, ಯಾಕೆ ಸುಮ್ಮನೆ ಕೂಕೊಂಡಿದ್ಯಾ? ಬಾಯಲ್ಲಿ ತಿನ್ನಿಸ್ತೀನಿ. ಉಮಾ, ನಾನು ಊಟ ಮಾಡ್ತಾ ಇದ್ದೀನಿ ತಾನೆ, ನೀನು ಸುಮ್ಮನೆ ಊಟ ಮಾಡು. ಯಾಕದಕ್ಕೆ ನಿದ್ದೆ ಬತ್ತಿಲ್ವಿ? ಯಾಕ ನಿದ್ದೆ ಬತ್ತಿಲ್ವಿ ಅಮ್ಮಯ್ಯ? ಸುಮ್ಮನೆ ಕೂಕೊಂಡೆ ಅಂತ. ಹೊಸ ಜಾಗ ಅಲ್ವೇನದಕ್ಕೆ, ಅದಕ್ಕೆ ಹಂಗೆ ಅನ್ನಿಸ್ತೈತೆ ಹೇಳಿ ನಿನಗೆ. ನಿದ್ದೆ ಬತ್ತಿಲ್ಲ. ನನಗೂ ಅಷ್ಟೇ ನಿದ್ದೆ ಬತ್ತಿಲ್ಲ ಕಣದಕ್ಕೆ. ಸುಮ್ಮನೆ ಕಣ್ಣು ಮುಚ್ಕೊಂಡಿದ್ದೀನಿ ಅಷ್ಟೇ. ಹಂಗಾರೆ ಬೆಳಿಗ್ಗೆ ಹೊರಡನೇನೆ ಅಮ್ಮಯ್ಯ? ಹೂ ಕಣದಕ್ಕೆ ಹೊರಟ್ಬಿಡನೆ. ಸ್ಯಾನೆ ದಿವಸ ಏನು ಕಿರಾನಿಲ್ಲಿ. ಇನ್ನೇನು ಅವರು ಕಳಿಸ್ತೀವಿ ಅಂತ ಒಪ್ಕೊಂಡವ್ರೆ, ಹೋಗಂತ ತಗೊಳ್ರಿ. ಯಪ್ಪ, ಈ ಪಾಟಿ ದೊಡ್ಡ ಮನೆಗೆ ನಮ್ಮ ಶೋಭಿ ಹೆಂಗಿರ್ತಾಳ ನಮ್ಮ. ಏನು ಮಾಡೋಕ್ಕಾಗ್ತದಕ್ಕೆ? ದೊಡ್ಡ ಮನೆನ ಚಿಕ್ಕ ಮನೆನ ಹೆಂಗ ಎಲ್ಲ ನೋಡಿದ್ದಾಗೈತೆ, ಮಾಡಿದ್ದಾಗೈತೆ, ಕೊಟ್ಟಿದ್ದಾಗೈತೆ, ಮದುವೆನೂ ಮುಗ್ದೋಗೈತೆ. ಹೆಂಗ ಹೊಂದ್ಕೊಂಡು ಹೋಗ್ತಾಳೆ ತಗೊಳ್ರಿ. ಅಡ್ಜಸ್ಟ್ ಆಗ್ತಾಳೆ ಅಂದರೆ ಅಡ್ಜಸ್ಟ್ ಆಗೋ ತಕ್ಕ ನೋಡೋವಷ್ಟು ಕಷ್ಟನೇ ಕಣೆ ಅಮ್ಮಯ್ಯ. ಯಾಕೆ ಹೇಳೋದಕ್ಕೆ? ಗಂಡ ಅವನೆಲ್ಲ ನೋಡ್ಕೊಂತ ತಗೊಳ್ರಿ. ಆ ಹುಡುಗ ಪರಿಚಯ ಅವನೇ ಚಂದಕ್ಕೆ ಹೊಂದ್ಕೊಂಡು ಹೋಗ್ತಾರೆ ತಗೊಳ್ರಿ. ಅಲ್ಲಂದರೆ ಎಲ್ಲ ನೆಂಟರು ನಿಷ್ಟ್ರು ತುಂಬ ಜನ ಹೆಂಗ ಇದ್ಲು, ಇಲ್ಲಿ ಹೆಂಗಿರ್ತಾಳ ನಮ್ಮ. ಅಲ್ಲಂದ್ರೆ ಮದುವೆ ಮನೆ ನೆಂಟರು ನಿಷ್ಟ್ರು ಇರೋರು, ಸ್ಯಾನೆ ಜನ ಇರೋರು. ಇಲ್ಲ ಅಂದರೆ ಅವ್ರ ಅಪ್ಪ ಅಮ್ಮ ಅವಳು 3 ಜನ ಅಲ್ಲವೇ ಇರ್ತಿದ್ದು. ನಾವು ಯಾವಾಗ ನಾವು ಹೋದ್ರೆ ಅಷ್ಟೇ ತುಂಬ ಜನ. ಇಲ್ಲ ಅಂದರೆ ಅವ್ರು 3 ಜನನೇ. ಯಾಕೆ ಅಲ್ಲಿ ಇರ್ತಿರ್ಲಿಲ್ವಿ? ಇಲ್ಲೂ ಹಂಗೆ ಇರ್ತಾಳೆ ತಕ್ಕ. ಇಲ್ಲೂ ಏನು ಜಯಕುಮಾರ್ ಅಜ್ಜಿ ಐತೆ, ಅವ್ರ ಅಪ್ಪ ಅಮ್ಮ ಅವರೇ, ಅವನವನೇ ಜಯಕುಮಾರ. ಎಲ್ಲ ಅಡ್ಜಸ್ಟ್ ಆಗ್ತಾರೆ ತಗೊಳ್ರಿ. ಇನ್ನೇನು ಯಾತ್ಗೂ ಆಚೆಗೆ ಹೋಗಂಗಿಲ್ಲ, ಎಲ್ಲ ಮನೆಗೆ ಐತೆ. ಇನ್ನೇನು ಏನು ತರೋಕ್ಕೂ ಆಚೆಗೇನು ಕಾಲಿಕ್ಕಂಗಿಲ್ವೇ ಅಮ್ಮಯ್ಯ? ಬೇಜಾರಾಗ್ತದೆ ಮನೆಗಿದ್ದು ಇದು. ಟಿ ವಿ ಐತೆ ತಗೊಳಕ್ಕೆ, ನೋಡ್ಕೊಂಡಿರ್ತಾಳೆ.
ಯಾತ್ರು ಟಿವಿ ಹೇಳಿ ಓ ಜನ ಇಲ್ದಿದ್ಮೇಲೆ ಅವ್ರ ಅತ್ತೆ ಇಲ್ವೇನ ಅದಕ್ಕೆ ಅತ್ತೆ ಐತೆ ಅವ್ರ ಅಜ್ಜಿ ಐತೆ ಇನ್ನೇನು ಬೇಕು ತಕಡ್ರಿ ಓ ಒಂದ್ ಮಗ ಆಗತ್ತಕ್ಕ ಅಷ್ಟೇ ಆಮೇಲೆ ಈ ಅಮ್ಮಂಗೆ ಪುರ್ಸೊತ್ತಿಲ್ದಂಗೆ ಕೆಲಸ ಇರ್ತತಿ ಹೂ ಕಣೆ ಅಮ್ಮಯ್ಯ ಓ ಇನ್ನೇನು ಇನ್ನೊಂದು ತೋರ್ಸುತ್ತಕ್ಕ ಅಷ್ಟೇ ಆಮೇಲೆ ಎಲ್ಲ ಸೋರೋಗ್ತತಿ ಟೈಮ್ ಎಷ್ಟೊತ್ತಿಗೆ 4 ಗಂಟೆ ಆಗಿದ್ ಕಣೆ ಯಾವಾಗ್ಲೇನೆ ಆಮೇಲೆ ಬೆಳಕರಿತಾ ಇರುತ್ತೆ ಬೆಳಗ್ಗೆ ಎದ್ದು ಮಕ್ಕೇನೆ ಒಂದೆರಡು ನೀರ್ಗಿರು ಉಯ್ಕೊಂಡು ಹೊರಟ್ಬಿಡನಿ ಹ್ಞೂ ಒಳ್ಳೆ ಟೈಮ್ ಒಂದು 10 ಗಂಟೆಗೆಲ್ಲ ಸಂದಕ್ಕೆ ಇರ್ತತಿ ಆ ಟೈಮ್ನಾಗ ಹೊರಟ್ಬಿಡನಿ ಆಮೇಲೆ ಇವರು ಯಾರೋ ಒಬ್ರು ಬಂದವ್ರ ಕಣೆ ನೆಂಟ್ರು ಇವ್ರ ಮನೆಗೆ ಅಜಯ್ ಕುಮಾರ್ ಅವ್ರ ಅಮ್ಮ ಐತಲ್ಲ ಅವ್ರ ಹೊತ್ತಿಗೆನೆ ಯಾರೋ ಇರಬೇಕು ಮಾತಾಡ್ತಿದ್ರು ರಾತ್ರಿ ಕೂಕೊಂಡು ಹ್ಞೂ ಇರ್ಬೋದೇನ ಕಣತ್ಕೆ ನಾನೇನು ಮಾತಾಡ್ತಿಲ್ಲ ಮಾತಾಡ್ಸೋದಲ್ವಿ ನಾನು ಅವ್ರೇನೋ ಕೂಕೊಂಡು ಮಾತಾಡ್ತಿದ್ರಲ್ಲ ಸುಮ್ಮನೆ ಬಂದು ಈ ಕಡೆ ಕತ್ ಕಡೆಗೆ ಹೋಗ್ಲಿಲ್ಲ ಅತ್ತೆ ಅತ್ತ ಸೇರ್ ಮೇಲೆ ಕೂಕೊಂಡು ಮಾತಾಡ್ತಿದ್ರು ನಾನು ಹೋಗ್ಲಿಲ್ಲ ಕಣತ್ಕೆ ಸುಮ್ಮನೆ ಏನೋ ಮಾತಾಡ್ಕೊಂತಾರೆ ಅಂತೇಳಿ ಬಂದು ಮನಿಕೊಂಡೆ ಹೋಗ್ಲಿ ಬಿಡತ್ತ ಬೆಳಗ್ಗೆ ಮಾತಾಡ್ಸಾನೆ ಸಿಕ್ಕಿರಿ ಮನೆ ಕಳತ್ಕೆ ಬೆಳಗಿನ ಜಾವಕ್ಕೆ ಎದ್ದೋಳ್ಬೇಕು